ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ. ನೋಡಿ, ಈಗ ಬಿಹಾರದಲ್ಲಿ NDA ಈಗ ಬಹುದೊಡ್ಡ ಗೆಲುವನ್ನು ಏನು ದಾಖಲಿಸಿದೆ ಅಲ್ವಾ, ನಾನಾ ವಿಶ್ಲೇಷಣೆಗಳು ನಡೀತಾ ಇದೆ. ಸೋಲು ಗೆಲುವಿಗೆ ಕಾರಣಗಳೇನು ಅಂಥೇಳಿ. ಯಾಕಂದರೆ ಅಲ್ಲಿ ರಾಷ್ಟ್ರೀಯ ಪಕ್ಷಗಳ ಅಬ್ಬರದ ಮಧ್ಯೆ ಇಲ್ಲಿ ಏನು ಜನಸುರಾಜ್ ಪಕ್ಷ ತಲೆ ಬಾಗಬೇಕಾದಂಥ ಪರಿಸ್ಥಿತಿ ಬಂದೊದಗ್ತು. ಹಾಗಾದರೆ ಇನ್ನುಳಿದಂಥ ಕೆಲ ಪಕ್ಷಗಳದ್ದು ಏನಾಯಿತು ಹಣೆ ಬರ? ಅಲ್ಲಿ ಸೀಮಾಂಚಲದಲ್ಲಿ MGEBಗೆ ಹೊಡೆತ ನೀಡಿದ್ದಾರೆ OIC. ಮುಸ್ಲಿಂ ಮತಗಳ ನಿರ್ಣಾಯಕ ಅಲ್ಲಿ ಸೀಮಾಂಚಲದಲ್ಲಿ ಅಂತಹ ಕಡೆ ಅಭ್ಯರ್ಥಿಗಳನ್ನು ಹಾಕಿದ್ರು OIC. ಗೊತ್ತಲ್ವಾ, ಹೈದರಾಬಾದ್ MP AIMIM ಮುಖ್ಯಸ್ಥ. 24 ವಿಧಾನಸಭಾ ಕ್ಷೇತ್ರಗಳಿದಾವಲ್ಲಿ. ಆದರೆ ಅಲ್ಲೇ ಗೆಲ್ಲಕ್ಕಾಗಲಿಲ್ಲ. ಅಂದರೆ ಮುಸ್ಲಿಂ ಮತಗಳನ್ನು ಇವರು ಜಾಸ್ತಿ ನೆಚ್ಕೊಂಡಿದ್ರು. ಬಟ್ ಅಲ್ಲಿ NDAಗೆ ಲಾಭ ಆಯಿತು. ಅಂದರೆ ಡಿವೈಡ್ ಆಗಿಬಿಟ್ಟು ಓಟು MGBಗೆ ಬೀಳುವಂಥ ಓಟುಗಳು ಇಲ್ಲಿ MIM ಏನಿದೆ ಆ ಪಕ್ಷಕ್ಕೆ ಬೀಳ್ತವೆ. ಮುಸ್ಲಿಂ ಕ್ಯಾಂಡಿಡೇಟ್ ಹಾಕ್ಬಿಟ್ರು ಅವರು. ಹಾಗಾಗಿನೇ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗೋದು, AIMIM ಅಭ್ಯರ್ಥಿಗಳು ಇವರ ಓಟ್ಗಳನ್ನು ಕಿತ್ಕೊಂಡ್ಬಿಟ್ರು. OIC ಅವರು ನೋಡಿ ಅಲ್ಲಿ ಹೋಗಿನೂ ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ರು ಅವರು. ಗೊತ್ತಿಲ್ಲ ಒಳಗಡೆ ಏನೇನು ಒಪ್ಪಂದಗಳಿರ್ತಾವೋ ಗೊತ್ತಿಲ್ಲ ಅವ್ರದ್ದು. ಬಟ್ ಅಲ್ಲಿ MGBಗೆ ಇದು ಖಂಡಿತವಾಗಲೂ ಅಲ್ಲಿ ಹೊಡೆತ. ಸೀಮಾಂಚಲ ಪ್ರದೇಶ 24 ಕ್ಷೇತ್ರ, ಅಲ್ಲಿ ಮುಸ್ಲಿಮರ ನಿರ್ಣಾಯಕ ಪಾತ್ರ ವಹಿಸ್ತಾರೆ. ಕಾಂಗ್ರೆಸ್ನವರು ಬಹಳ ಕಾನ್ಫಿಡೆಂಟಲ್ಲಿದ್ದರು, ಎಲ್ಲ ನಮಗೆ ಬರ್ತವೆ ಮುಸ್ಲಿಮರು ಓಟು ಅಂತೇಳಿ. ಆದರೆ ಅವ್ರದ್ದೇ ಇತ್ತಲ್ವ ಅಲ್ಲಿ OIC ಅವರೇ. ಹಾಗಾಗಿ ನಮ್ಮವ್ರನ್ನ ನಾವು ಬಿಟ್ಕೊಡ್ಬಾರ್ದು ಅಂಥೇಳಿ ಇವರು ಪಂಗನಾಮ ಹಾಕಿದರು. ಹಾಗಾಗಿನೇ ಇಲ್ಲಿ ಒಂದು ಬಹಳ ದೊಡ್ಡ ಲಾಸ್ ಅಂತ ಹೇಳ್ಬೋದು MGBಗೆ. ಮತ್ತು ಕೆಲವು ಕಡೆಗಳಲ್ಲಿ ಯಾದವ ಮತಗಳು ಕೂಡ ಡಿವೈಡ್ ಆಗಿದ್ದಾವೆ. ಇವ್ರು ನೆಚ್ಕೊಂಡಿದ್ದು MGBದವರು ಯಾದವ ಮತ್ತು ಮುಸ್ಲಿಂ ಮತಗಳನ್ನು. ಆದರೆ NDA ಹಂಗೆ ಮಾಡಲಿಲ್ಲ. ತಳ ಸಮುದಾಯದವರನ್ನು ಕೂಡ ಗುರುತಿಸಿದ್ರು. ಟಿಕೆಟ್ ಕೊಡುವಲ್ಲೂ ಕೂಡ ಅಷ್ಟೇ, ಜಾಸ್ತಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರಂತೆ. ಅತಿ ಹಿಂದುಳಿದ ಸಮುದಾಯ ಕೂಡ ಕೊಟ್ಟಿದ್ದಾರೆ. ಹಾಗಾಗಿನೇ ಅವ್ರನ್ನ ಸೆಳೆಯುವಲ್ಲಿ ಸಕ್ಸಸ್ ಆಗ್ತಾರೆ ಇವರು. ಇನ್ನು ಸಂಭ್ರಮಾಚರಣೆ ಎಲ್ಲ ಕಡೆ ಜೋರಾಗ್ತಾ ಇದೆ. ಬಿಹಾರದಲ್ಲಿ NDA ಬಹುಮತ ಸಿಕ್ಕಂಥ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲೂ ಕೂಡ BJP ಕಾರ್ಯಕರ್ತರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ, ಸಂಭ್ರಮಾಚರಣೆ ವ್ಯಕ್ತಪಡಿಸ್ತಾ ಇದ್ದಾರೆ.